ಆ, ನಾವು ಕಳೆದ ಕ್ಲಾಸಲ್ಲಿ ಮಧ್ಯಕಾಲೀನ ದೇಶಿ ಕಾವ್ಯ ಪರಂಪರೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಹರಿಹರನ ರಗಳೆಗಳ ವೈಶಿಷ್ಟ್ಯಗಳನ್ನ ಗಮನಿಸ್ತಾ ಇದ್ವಿ. ವಿಶೇಷವಾಗಿ ರಗಳೆ ಅಂದ್ರೇನು, ರಗಳೆಯ ಲಕ್ಷಣಗಳೇನು, ಮತ್ತು ರಗಳೆಯ ಮುಖ್ಯ ಪ್ರಕಾರಗಳನ್ನ ಗಮನಿಸ್ತಾ ಆ ಸಾಹಿತ್ಯ ಪ್ರಕಾರದಲ್ಲಿ ಹರಿಹರನ ಸಾಧನೆ, ಸಿದ್ಧಿ, ಸಾಫಲ್ಯ, ವೈಫಲ್ಯ ಇವುಗಳ ಕುರಿತು ಅರ್ಥ ಮಾಡ್ಕೊಳ್ತಿದ್ವಿ. ಅದರಲ್ಲೂ ಮಾದಾರ ಚೆನ್ನೈನ ರಗಳೆ ಇಟ್ಕೊಂಡು ಶಿವಭಕ್ತರ ಚರಿತ್ರೆಗಳನ್ನ ಹರಿಹರ ಹೇಗೆ ಕಟ್ಟಿಕೊಟ್ಟಿದ್ದಾನೆ ತನ್ನ ರಗಳೆ ಮೂಲಕ ಅನ್ನೋದನ್ನು ನೋಡಿದ್ವಿ. ಹಾಗೆಯೇ ನಿಮ್ಮ ಪಠ್ಯಕ್ಕೆ ಇನ್ನೊಂದು ರಗಳೆ ಪ್ರಿಸ್ಕ್ರೈಬ್ ಆಗಿದೆ, ಅದು ಕೊಂಡುಗುಳಿ ಕೇಶರಾಜನ ರಗಳೆ. ಇವತ್ತು ಅದನ್ನು ನೋಡಿಕೊಂಡು ಚಾಮರಸನ ಪ್ರಬಲಿಂಗ ಲೀಲೆಯನ್ನು ಚರ್ಚೆಗೆ ತೊಡಗೋಣ. ನಾನು ಹಿಂದಿನ ಕ್ಲಾಸಸ್ಸಲ್ಲಿ ನಿಮಗೆ ಹೇಳಿದ ಹಾಗೆ ಹರಿಹರ ಕ್ರಾಂತ ದೃಷ್ಟಿಯ ಕವಿ. ಶಿವಶರಣರ ಚರಿತ್ರೆಗಳನ್ನ ತನ್ನ ಕಾವ್ಯಕ್ಕೆ ವಸ್ತು ಮಾಡಿಕೊಂಡವನು. ಅವನು ಬರೆದಿರುವ ರಗಳೆಗಳನ್ನು ಮುಖ್ಯವಾಗಿ ಪುರಾತನರ ರಗಳೆಗಳು, ನೂತನ ಶರಣರ ರಗಳೆಗಳು, ಕನ್ನಡ ನಾಡಿನ ಶರಣರ ರಗಳೆಗಳು, ಸಂಕೀರ್ಣ ರಗಳೆಗಳು, ಹೀಗೆ ಬೇರೆ ಬೇರೆ ನೆಲೆಗಳಿಂದ ಅವುಗಳನ್ನ ವಿಂಗಡಣೆ ಮಾಡಿಕೊಂಡು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳಿಸಿದ್ದೆ. ಈ ಸಂಚಿಕೆ ಭಾಗವಾಗಿ ಅವನ ಕೊಂಡುಗುಳಿ ಕೇಶರಾಜ ದನ್ನಾಯಕರ ರಗಳೆ, ಇದು ಮುಖ್ಯವಾಗಿ ಅವನು ಬರೆದ ರಗಳೆಗಳಲ್ಲಿ ಕನ್ನಡ ನಾಡಿನ ಶರಣರ ರಗಳೆಗಳು ಅನ್ನುವ ವರ್ಗೀಕರಣದ ಅಡಿಯಲ್ಲಿ ಇದನ್ನು ನೋಡೋದಕ್ಕೆ ಅವಕಾಶ. ಯಾಕಂತ ಹೇಳಿದ್ರೆ ಕೊಂಡುಗುಳಿ ಕೇಶರಾಜ ದನ್ನಾಯಕ ಇವನು ಕನ್ನಡ ನಾಡಿನ ಒಬ್ಬ ಶರಣ. ಗುಲ್ಬರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಂಡುಗುಳಿಯಲ್ಲಿ ಬಾಳಿ ಬದುಕಿದಂಥವನು. ಇವತ್ತಿನ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಂಡುಗುಳಿ ಇವನ ಮೂಲ ಸ್ಥಳ. ಇವನ ಹೆಸರಿನ ಜೊತೆಗೆ ದನ್ನಾಯಕ ಅಂತಿರೋದನ್ನು ಗಮನಿಸಬೇಕು. ಇವನು ಕಲ್ಯಾಣವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಪೆರ್ಮಾಡಿ ರಾಯನಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದರಿಂದ ಇವನಿಗೆ ದನ್ನಾಯಕ ಎನ್ನುವ ಉಪಾಧಿ ಪ್ರಾಪ್ತ ಆಗಿತ್ತು. ಯಾವುದೋ ರಾಜನನ್ನ, ಪ್ರಧಾನಿಯನ್ನ ಕುರಿತು, ಅವನ ಚರಿತ್ರೆಯನ್ನು ಕುರಿತು ಕಾವ್ಯ ಬರೆಯೋದು ಹರಿಹರನಿಗೆ ಯುಕ್ತವಾದದ್ದಲ್ಲ. ಕೊಂಡುಗುಳಿ ಕೇಶರಾಜನ ಕುರಿತು ರಗಳೆ ಬರೀತಿದ್ದಾನೆ ಹರಿಹರ ಅಂತ ಹೇಳಿದ ಕೂಡಲೇ ನಮ್ಗೆ ಗೊತ್ತಿದೆ, ಮನುಷ್ಯರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ ರಗಳೆ ಬರೀಬಾರ್ದು ಅಂದ್ಕೊಂಡವನು ಇವನ ಮೇಲೆ ಯಾಕೆ ಬರದ ಅಂತ ಪ್ರಶ್ನೆ ಸಹಜವಾಗಿರುತ್ತೆ. ಆದರೆ ಕೊಂಡುಗುಳಿ ಕೇಶರಾಜ ಪ್ರಧಾನಿಯಾಗಿದ್ದ ಕಾರಣಕ್ಕಾಗಿ ಅವನನ್ನು ಕುರಿತು ರಗಳೆ ಬರೆದದ್ದಲ್ಲ, ಅವನು ಮೂಲಭೂತವಾಗಿ ಒಬ್ಬ ಶಿವಭಕ್ತನಾಗಿದ್ದ ಅನ್ನೋ ಕಾರಣಕ್ಕೆ. ಇವನ ವಿಷಯದಲ್ಲಿ ಅನೇಕ ಸಂಗತಿಗಳು ತಿಳಿದು ಬರುತ್ತವೆ. ಕೊಂಡುಗುಳಿ ಕೇಶರಾಜ ಇವನ ವಿಷಯದಲ್ಲಿ ನಾವು ಗಮನಿಸಬೇಕಾದ ಕೆಲವು ಐತಿಹಾಸಿಕ ತಥ್ಯಗಳು ಅಂತ ಹೇಳಿದ್ರೆ, ಇವನು ಸೋಮನಾಥನ ಭಕ್ತನಾಗಿದ್ದ, ಶಿವಭಕ್ತ, ಪರಮಾವಧಿ ಭಕ್ತ. ಇವನು ಸಾಮಾನ್ಯ ಭಕ್ತ ಅಲ್ಲ. ತನ್ನ ನಡವಳಿಕೆಯಲ್ಲಿ, ನಿಷ್ಠೆಯಲ್ಲಿ, ನಿಸ್ಪೃಹತೆಯಲ್ಲಿ ಇವನು ತನ್ನ ಶ್ರದ್ಧೆಯನ್ನೆಲ್ಲ ಶಿವನಿಗೆ ಮುಡಿಪಾಗಿ ಇಟ್ಟವನು. ಇವನು ಅಬ್ಬಲೂರಿನಲ್ಲಿ ಒಂದು ಶಾಸನ ಹಾಕಿಸಿದ್ದಾನೆ ಏಕಾಂತರಾಮಿ ತಂದೆ ಸಂಬಂಧಪಟ್ಟಂಗೆ. ಅವನ ನಿಷ್ಠೆ, ಭಕ್ತಿ ಇವುಗಳನ್ನು ಕುರಿತು ಕೇಶರಾಜನೇ ಹಾಕಿಸಿದ ಒಂದು ಶಾಸನ ಇದೆ. ಇವನ ಬಗ್ಗೆ, ಈ ಕೊಂಡುಗುಳಿ ಕೇಶರಾಜ ದನ್ನಾಯಕನ ಕುರಿತು ಶಿಕಾರಿಪುರ ಶಾಸನದಲ್ಲಿ ಇವನ ಬಗ್ಗೆ ಅನೇಕ ಸಂಗತಿಗಳು ನಮಗೆ ತಿಳಿದು ಬರುತ್ತವೆ. ಮೊದಲನೇದಾಗಿ ಇವನು ವಿದ್ಯಾಪಕ್ಷಪಾತಿಯಾಗಿದ್ದ, ವಿದ್ಯಾಪ್ರವೀಣನಾಗಿದ್ದ, ವಿದ್ಯಾಪಕ್ಷಪಾತಿಯಾಗಿದ್ದ. ಇವನು ಚಾರಿತ್ರಿಕ ಚಕ್ರವರ್ತಿಯಾಗಿದ್ದ ಅಂತ ಹೇಳಿ ಇವನನ್ನು ಗುಣಗಾನ ಮಾಡಲಾಗಿದೆ.
ಹಾಗೆ ಇವನು ಕವಿ ಕೂಡ ಆಗಿದ್ದ ಅಂತ ಹೇಳಲಾಗಿದೆ. ಪರಾಕ್ರಮಿ, ಪರಮಶೋಭಕ್ತ, ಕವಿ, ಪ್ರಧಾನಿ, ಆಮೇಲೆ ವಿದ್ಯಾಪ್ರಿಯನಾಗಿದ್ದ ಅನ್ನೋದು ಶಿಕಾರಿಪುರ ಶಾಸನದಿಂದ ತಿಳಿದು ಬರುವ ಸಂಗತಿಗಳು. ಈ ಕೊಂಡುಗುಳಿ ಕೇಶರಾಜ ಮಹೇಶ್ವರ ನಿಷ್ಠೆ ಉಳ್ಳವನು ಅಂತ. ಮಹೇಶ್ವರ ನಿಷ್ಠೆ ಅಂತ ಹೇಳಿದ್ರೆ ಈ ವೀರಶೈವ ಲಿಂಗಾಯತರಲ್ಲಿ ಷಟ್ಸ್ಥಲಗಳು ಬರುತ್ತವಲ್ಲ, ಅವುಗಳಲ್ಲಿ 2ನೇ ಸ್ಥಳಕ್ಕೆ ಸೇರಿದವನು ಹೆಚ್ಚು ಕಡಿಮೆ. ಇವನ ವಿಷಯದಲ್ಲಿ ಇರುವ ಇನ್ನೊಂದು ದಂತಕತೆ ಏನು ಅಂತ ಹೇಳಿದ್ರೆ, ಇವನು ಲಿಂಗ ಪೂಜೆ ಮಾಡಿಕೊಳ್ಳುವಾಗ ಲಿಂಗ ಕೈ ಜಾರಿ ನೆಲಕ್ಕೆ ಬಿತ್ತು ಅಂತ ಲಿಂಗಕ್ಕೆ ತಾನು ಅಪಮಾನ ಮಾಡಿದೆ ಅಂತ ಹೇಳಿ ಹೊಳೆಗೆ ಹಾರಿ ಪ್ರಾಣ ತೆಗೆದುಕೊಳ್ಳೋದಕ್ಕೂ ಆಹುತಿ ಮಾಡಿಕೊಳ್ಳೋದಕ್ಕೂ ಹೊರಟ ನಿಷ್ಠೂರ ಶೋಭಕ್ತ ಅನ್ನೋ ಕಾರಣಕ್ಕೆ ಇವನನ್ನು ನಾವು ಮಹೇಶ್ವರವಾದಿ ಅಂತ ಗುರುತಿಸಬೇಕು. ಕಲ್ಯಾಣದ ಪೆರ್ಮಾಡಿ ರಾಯನಲ್ಲಿ ಈತ ಮಂತ್ರಿಯಾಗಿದ್ದ, ಪ್ರಧಾನಿಯಾಗಿದ್ದ ಅಂತ ಬೇರೆ ಹೇಳಿದೆ. ಈ ಎಲ್ಲ ಸಂಗತಿಗಳ ಬಗ್ಗೆ ಹರಿಹರನ ರಗಳೆಯಲ್ಲೂ ಉಲ್ಲೇಖ ಬರುತ್ತೆ. ಇರಲಿ, ಈ ಎಲ್ಲ ಚಾರಿತ್ರಿಕ ಸಂಗತಿಗಳನ್ನ ಆಧಾರವಾಗಿಟ್ಕೊಂಡು ಹರಿಹರ ತನ್ನ ರಗಳೆಯನ್ನು ಬರೆದಿದ್ದಾನೆ. ಮೊದಲು ಅವನ ರಗಳೆ ಶಿವಸ್ತುತಿಯಿಂದ ಆರಂಭ ಆಗುತ್ತೆ. ಆರಂಭ ಆದಮೇಲೆ ಕೊಂಡುಗುಳಿ ಕೇಶರಾಜನನ್ನು ಪರಿಚಯ ಮಾಡ್ತಾನೆ. ಅವನ ವ್ಯಕ್ತಿತ್ವ, ಶೀಲ, ಸ್ವಭಾವ, ಗುಣಾತಿಶಯಗಳನ್ನ ಹರಿಹರ ಹೇಳಿದ ಮೇಲೆ ಅವನ ಕೀರ್ತಿ, ಪ್ರತಿಷ್ಠೆ, ಶೋಭಕ್ತಿ, ನಿಷ್ಠೆ, ಕರ್ತೃತ್ವ ಶಕ್ತಿಗಳನ್ನೆಲ್ಲ ಕೇಳಿ ಪೆರ್ಮಾಡಿ ರಾಯ ತನ್ನ ಚಾರರನ್ನು ಅಂದರೆ ದೂತರನ್ನು ಕಳುಹಿಸಿಕೊಟ್ಟು ಕೇಶರಾಜನನ್ನು ತನ್ನ ಆಸ್ಥಾನಕ್ಕೆ ಕರೆಯಿಸಿಕೊಳ್ತಾನೆ. ಕರೆಯಿಸಿಕೊಂಡು ಅವನ ಕ್ರಿಯಾಶೀಲತೆ ಮತ್ತು ಕರ್ತಶಕ್ತಿಯನ್ನು ಗಮನಿಸಿ ಅವನನ್ನು ಈ ರಗಳೆಯಲ್ಲಿ ಪ್ರಧಾನಿ ಮಾಡಿಕೊಳ್ಳುವ ದೃಶ್ಯ ಮೊದಲಿಗೆ ಕಂಡುಬರುತ್ತೆ. ಹೀಗೆ ಪ್ರಧಾನಿಯನ್ನಾಗಿ ಮಾಡಿಕೊಂಡ ಮೇಲೆ ಅವನ ರಾಜ್ಯದಲ್ಲಿ ಸುಭಿಕ್ಷೆ ನೆಲೆಸ್ತು. ಎಲ್ಲ ಕೆಲಸಗಳನ್ನ ಪ್ರಧಾನಿ ಕೇಶರಾಜನೇ ಮಾಡ್ತಾ ಇದ್ದ. ಅವನ ಕೀರ್ತಿ 10 ದಿಕ್ಕಿಗೂ ಹಬ್ಬುತ್ತೆ. ಹೀಗೆ ಎಲ್ಲ ವಿವರಗಳನ್ನ ಹರಿಹರ ದಾಖಲಿಸ್ತಾ ಹೋಗ್ತಾನೆ. ಅವನ ಉದ್ದೇಶ ನಿಮಗೆ ಗೊತ್ತೇ ಇದೆ. ಚರಿತ್ರೆ, ಪರ್ಸ್ನಾಲಿಟಿ ಕಲ್ಟನ್ನು ಕ್ರಿಯೇಟ್ ಮಾಡೋದು ಹರಿಹರನ ರಗಳೆಗಳ ಒಂದು ವೈಶಿಷ್ಟ್ಯ. ಹಾಗೆ ಹೇಳುವಾಗ ಪೆರ್ಮಾಡಿ ರಾಯ ಏನೇ ಬರಲಿ, ಮಂತ್ರಾಲೋಚನೆಯಿಂದ ಹಿಡ್ಕೊಂಡು ತಂತ್ರಾಲೋಚನೆಯವರೆಗೂ ಏನೇನೇ ಮಾಡಲಿ, ಎಲ್ಲ ವಿಷಯಗಳನ್ನ ಪ್ರಧಾನಿಯನ್ನು ಕೇಳಿ, ಅಂದರೆ ಕೊಂಡುಗುಳಿ ಕೇಶರಾಜನನ್ನು ಕೇಳಿ ಮಾಡ್ತಾ ಇದ್ದ. ರಾಜ್ಯದಲ್ಲಿ ಸರ್ವ ಕಡೆಗಳಲ್ಲೂ ಸುಭಿಕ್ಷೆ ನೆಲೆಸ್ತು ಅಂತೆಲ್ಲ ಬರೀತಾನೆ ಹರಿಹರ. ಹೀಗಾದ್ಮೇಲೆ ಈ ಘಟನೆಯನ್ನು ನಾವು ಬಿಜ್ಜಳ ಮತ್ತು ಬಸವಣ್ಣನ ಸಂಬಂಧದಲ್ಲೂ ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಕಾಣಿಸುತ್ತೆ. ಅದೇನು ಅಂತ ಹೇಳಿದ್ರೆ, ರಾಜನಿಗಿಂತ ಹೆಚ್ಚು ಕೀರ್ತಿ ಪ್ರತಿಷ್ಠೆಗಳನ್ನ, ಜನಮೆಚ್ಚುಗೆಯನ್ನ ಈ ಕೊಂಡುಗುಳಿ ಕೇಶರಾಜ ಸಂಪಾದಿಸಿದ ಮೇಲೆ ಒಳಗೆ ಪೆರ್ಮಾಡಿ ರಾಯನಲ್ಲಿ ಇವನ ವಿಷಯಕವಾಗಿ ಒಂದು ಬಗೆಯ ಅಸೂಯೆ ಹುಟ್ಟೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ರಾಜ್ಯದಲ್ಲಿದ್ದ ಚಾಡಿಕೋರರು, ಕೊಂಡೆಯರು ಒಂದಿಷ್ಟು ತುಪ್ಪ ಸುರಿತಾರೆ. ಅಂದರೆ ಕೊಂಡುಗುಳಿ ಕೇಶರಾಜ ರಾಜನಿಷ್ಠೆಯನ್ನು ತೋರಿಸೋದಿಲ್ಲ, ಅವನ ನಿಷ್ಠೆ ಇರೋದಿಲ್ಲ ಶಿವಭಕ್ತರಲ್ಲಿ, ಶಿವನಲ್ಲಿ ಅಂತೆಲ್ಲ ಹೇಳ್ತಾರೆ. ಒಂದು ದಿನ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪೆರ್ಮಾಡಿ ರಾಯ ಮಂತ್ರಾಲೋಚನೆಗೆ ಅಂತ ಹೇಳಿ ಕೊಂಡುಗುಳಿ ಕೇಶರಾಜನನ್ನು ಕರೆಯಿಸ್ಲಿಕ್ಕೆ ಕಳಿಸ್ತಾನೆ ದೂತರನ್ನು. ಸ್ವಲ್ಪ ಕೇಶರಾಜ ತಡವಾಗಿ ಬರ್ತಾನೆ, ಯಾಕಂದ್ರೆ ಅವನು ಶರಣರ ಸಹವಾಸದಲ್ಲಿದ್ದ. ತಡವಾಗಿ ಬಂದಾಗ ಪೆರ್ಮಾಡಿ ರಾಯ ಇವನನ್ನು ವಿಚಾರಿಸುವುದೇನಂದ್ರೆ, ಯಾಕೆ ಇಷ್ಟು ತಡವಾಗಿ ಬಂದ್ರಿ ಮಂತ್ರಾಲೋಚನೆಗೆ? ಮಂತ್ರಿಯಾಗಿ ನೀವು ಹೀಗೆ ಮಾಡಬಹುದೇ? ರಾಜನಲ್ಲಿ ನಿಮ್ಮ ನಿಷ್ಠೆ, ಸೇವೆ ಎಲ್ಲ ರಾಜನಿಗೆ ಸಲ್ಲಬೇಕು, ಹೀಗೆ ಮಾಡುವುದು ಸರಿಯೇ ಅಂತ ಕೇಳಿದ್ರೆ, ಇಲ್ಲ, ಶರಣರ ಸಂಘದಲ್ಲಿದ್ದೆ, ಅವರಿಗೆ ಹೇಳಿ ಬರುವುದು ತಡವಾಯಿತು, ಕ್ಷಮಿಸಿ ಅಂತ ಬೇರೆ ಹೇಳ್ತಾನೆ. ಚಾಡಿಯವರು ಹೇಳಿದ ಮಾತು ನಿಜ ಆಗುತ್ತೆ. ಅಂದ್ರೆ ಕೊಂಡುಗುಳಿಯ ಶ್ರದ್ಧೆ ಭಕ್ತಿಗಳೆಲ್ಲ ಶಿವಭಕ್ತರಲ್ಲಿ, ನಿನ್ನಲ್ಲಿಲ್ಲ ಅಂತ ಹೇಳಿದ್ರು.
ಅದೇ ಮಾತಿಗೆ ಇಟ್ಕೊಂಡು ಪೆರ್ಮಾಡಿ ರಾಯ ನೀನು ನಿನ್ನ ನಿಷ್ಠೆ ನನ್ನಲ್ಲಿದೆಯೋ ಅಥವಾ ಶರಣರಲ್ಲಿಯೋ ಅಂತ ಕೇಳಿದ್ರೆ ಕೊಂಡಗುಳಿ ಕೇಶರಾಜ ಹೇಳ್ತಾನೆ, ನನ್ನ ದೇಹ ರಾಜಸೇವೆಗೆ, ನನ್ನ ಮನಸ್ಸು ಬುದ್ಧಿ ಭಾವಗಳೆಲ್ಲ ಶಿವಭಕ್ತಿಯಲ್ಲಿ ನಡೆಯುತ್ತವೆ ಅಂತ. ಅದನ್ನು ಕೇಳಿಕೊಂಡು ಹೀಗೆ ಮನವನ್ನು ಇಮ್ಮನ ಮಾಡಿಕೊಂಡು ನಾನು ರಾಜ್ಯದಲ್ಲಿ ಸೇವೆಗೆ ನಿಲ್ಲೋದನ್ನು ನೀವು ಮತ್ತೊಂದು ಸಾರಿ ಯು ಹ್ಯಾವ್ ಟು ರಿಥಿಂಕ್ ಅಂತ ಹೇಳಿದಾಗ ಪ್ರಧಾನಿಯಾಗಿದ್ದ ಕೊಂಡಗುಳಿ ಕೇಶರಾಜ ಪ್ರಧಾನಿ ಹುದ್ದೆಗೆ ಸಲ್ಲಬೇಕಾದ ಎಲ್ಲ ಗೌರವದ ಅಂದರೆ ಕಂಕಣ, ಕೇಯೂರ, ಕಟಕ, ಖಡ್ಗ, ಶರಿತ್ರಾಣ ಎಲ್ಲವನ್ನು ಬಿಚ್ಚಿಟ್ಟು ನಾನು ನಾಳೆಯಿಂದ ನಿನ್ನ ಸೇವೆಯಲ್ಲಿ ಮುಂದುವರಿಯೋದಿಲ್ಲ ಅಂತ ರಾಜ್ಯತ್ಯಾಗ ಮಾಡಿ ಹೊರಟು ಬಿಡ್ತಾನೆ. ಅವನನ್ನು ಅನುಸರಿಸಿ ಅವನ ಹೆಂಡತಿ ಗಂಗಾದೇವಿ ಕೂಡ ಅರಮನೆಯಿಂದ ತಮಗೆ ಸಿಕ್ಕಿದ್ದ ಸುಖಭಾಗ್ಯಗಳನ್ನೆಲ್ಲ ತ್ಯಜಿಸಿ ಗಂಡನ ಜೊತೆಗೆ ಸನ್ಯಾಸನ ವಿಧಿಯನ್ನು ಅನುಸರಿಸಿ ಹೊರಟು ಬಿಡ್ತಾಳೆ. ಕೊಂಡಗುಳಿ ಕೇಶರಾಜ ಕಾಲ್ನಡಿಗೆಯಲ್ಲಿ ನಡೆದು ಒಂದು ಗುಡಿಸಲಿನಲ್ಲಿ ವಾಸವಾಗಿದ್ದ ವಂಶವರ್ಧನ ಎನ್ನುವ ಸಾಮಾನ್ಯ ಶಿವಭಕ್ತನ ಗುಡಿಸಲಲ್ಲಿ ವಾಸವಾಗಿ ತನ್ನ ನಿಷ್ಠೆ, ಭಕ್ತಿ, ನಿಸ್ಪೃಹತೆ ಕಾರಣದಿಂದ ಲೋಕದ ಸಮಸ್ತ ಶಿವಭಕ್ತರಿಗೆ ಪ್ರಿಯನಾಗಿ ಅವನ ಕೀರ್ತಿ ಮತ್ತೆ 10 ಕಡೆಗೆ ಹಬ್ಬುತ್ತದೆ. ಇಷ್ಟಾದ ಮೇಲೆ ಪೆರ್ಮಾಡಿ ರಾಯ ಅವನನ್ನು ಅರಮನೆಗೆ ಕರೆಯಿಸಿ ಸನ್ಮಾನವನ್ನೆಲ್ಲ ಮಾಡ್ತಾನೆ. ಈ ಕೊಂಡಗುಳಿ ಕೇಶರಾಜನ ಕಥೆ ಹೀಗೆ ಅಂದರೆ ಹರಿಹರ ಬರೆಯೋದಿದ್ದನ್ನು ಹೇಗೆ ಅಂತ ಹೇಳಿದ್ರೆ, ಅಧಿಕಾರ ವೈರಾಗ್ಯಕ್ಕೆ ಶರಣಾಯಿತು, ಆಸೆ ವೈರಾಗ್ಯಕ್ಕೆ ಶರಣಾಯಿತು, ಗದ್ದುಗೆ ವೈರಾಗ್ಯಕ್ಕೆ ಶರಣಾಯಿತು ಅಂತೆಲ್ಲ ಬರ್ಕೊಳ್ತಾ ಕೊಂಡಗುಳಿ ಕೇಶರಾಜನ ಭಕ್ತಿ, ಶ್ರದ್ಧೆ, ನಿಷ್ಠೆ ಮತ್ತು ಅಧಿಕಾರವನ್ನು ಧಿಕ್ಕರಿಸುವ, ಅರಮನೆಯನ್ನು ಧಿಕ್ಕರಿಸುವ, ಪ್ರಭುತ್ವದ ದಬ್ಬಾಳಿಕೆಯನ್ನು ನಿರಾಕರಿಸುವ ಪ್ರವೃತ್ತಿಯವನಾಗಿ ಸಮಸ್ತ ಶಿವಭಕ್ತರಿಗೆಲ್ಲ ಒಂದು ಭಕ್ತ ಮಾರ್ಗವನ್ನು ತೆರೆದ ಎನ್ನುವ ಕಾರಣಕ್ಕಾಗಿ ಇವನ ಚರಿತ್ರೆಯನ್ನು ವಿಶೇಷವಾಗಿ ಕೊಂಡಾಡ್ತಾನೆ ಈ ರಗಳೆಯಲ್ಲಿ. ಅದೇ ಕಾಲಕ್ಕೆ ಈ ರಗಳೆಯಲ್ಲಿ ತೆಲುಗು ಜೊಮ್ಮನ ಒಂದು ಪ್ರಸ್ತಾಪ ಕೂಡ ಬರ್ತದೆ. ಅವನು ವೃತ್ತಿಯಿಂದ ಬೇಟೆಗಾರ. ಅವನು ತನ್ನ ಮನೆಯಲ್ಲಿ ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ರಕ್ತ, ಮಾಂಸ, ಅಸ್ಥಿ, ಚರ್ಮ ಎಲ್ಲ ಇಟ್ಟಿರ್ತಾನೆ. ಅವನನ್ನು ಬೇಟೆಯಾಗಿ ಬಂದಾಗ ಅವನು ಇರೋದಿಲ್ಲ, ಆದರೆ ಮನೆಯ ಸುತ್ತಲೂ ದುರ್ವಾಸನೆ ಹೊಡಿತಾ ಇತ್ತು. ಅದನ್ನು ಗಮನಿಸ್ಕೊಂಡು ವಾಪಸ್ ಹೋಗಿರ್ತಾನೆ. ತೆಲುಗು ಜೊಮ್ಮಣ್ಣ ಬಂದು ಶಿವಭಕ್ತರ ತಾವು ನಮ್ಮ ಮನೆಗೆ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂದಾಗ ಒಂದು ಕ್ಷಣ ಕೊಂಡಗುಳಿ ಕೇಶರಾಜನಿಗೆ ಭಯ ಆಗುತ್ತೆ. ಮಾಂಸವನ್ನೇನಾದರೂ ಊಟಕ್ಕೆ ಬಡಿಸಿದ್ರೆ ಏನು ಮಾಡಲಿ ಅಂತ ಹೇಳಿ ಆದರೂ ಊಟಕ್ಕೆ ಹೋಗ್ತಾನೆ. ಅಲ್ಲಿ ವೆಜಿಟೇರಿಯನ್ ಫುಡ್ಡನ್ನೇ ಸರ್ವ್ ಮಾಡಲಾಗಿರುತ್ತೆ ಅವನಿಗೆ, ಶಾಕಾಹಾರ. ತೆಲುಗು ಜೊಮ್ಮನನ ಭಕ್ತಿ, ನಿಷ್ಠೆ, ಶ್ರದ್ಧೆಗಳನ್ನ ಕೊಂಡಾಡ್ತಾನೆ. ಹೀಗೆ ಒಂದೆರಡು ಶಿವಶರಣರಿಗೆ ಭೇಟಿಯಾದ ಪ್ರಸಂಗಗಳನ್ನೆಲ್ಲ ದಾಖಲಿಸ್ತಾ ಕೊನೆಗೆ ಇವನ ಭಕ್ತಿ, ನಿಷ್ಠೆ, ವೈರಾಗ್ಯ, ತ್ಯಾಗ, ಪರಾಕ್ರಮ, ಶೌರ್ಯ ಎಲ್ಲವನ್ನು ಮೆಚ್ಚಿ ಶಿವ ಇವನನ್ನು ಗಣಪದವಿಗೆ ಏರಿಸಿ ಕೈಲಾಸಕ್ಕೆ ಕೊಂಡೊಯ್ಯುವ ಪ್ರಸಂಗ ಈ ರಗಳೆಯಲ್ಲಿ ಬರುತ್ತೆ. ತುಂಬ ಸರಳವಾದ ರಗಳೆ, ಘಟನೆಗಳೇನು ಹೆಚ್ಚಿಲ್ಲ. ಆದರೆ ಕೊಂಡಗುಳಿ ಕೇಶರಾಜನ ಭಕ್ತಿ, ಸಚ್ಚಾರಿತ್ರ್ಯ, ಅಧಿಕಾರದಿಂದ ದೂರ ನಿಲ್ಲುವ ನಿಷ್ಠುರ ಪ್ರವೃತ್ತಿಯನ್ನು ದಾಖಲಿಸ್ತಾ ಶಿವನಿಷ್ಠೆಯನ್ನು ರಾಜನಿಷ್ಠೆಯೊಂದಿಗೆ ಮುಂದೆ ಮಾಡಿ ಅವೆರಡರ ನಡುವೆ ಇರುವ ಮತನಿಷ್ಠೆ ಮತ್ತು ರಾಜನಿಷ್ಠೆಗಳ ನಡುವಿನ ದ್ವಂದ್ವವನ್ನು ಮುಂದಿಡ್ತಾ ಮತನಿಷ್ಠೆಗೆ ರಾಜನಿಷ್ಠೆಗಿಂತ ಹೆಚ್ಚಿನ ಮಾನಸಿಕ ಮತ್ತು ತಾತ್ವಿಕ ಬೆಂಬಲ ಇರೋದನ್ನು ರಗಳೆ ಕಟ್ಟಿಕೊಡುತ್ತೆ. ಬಹಳ ತೀರಾ ಸರಳವಾದ ರಗಳೆ. ಹರಿಹರನ ಯಶಸ್ಸಿರೋದು ಎಲ್ಲಿ ಅಂದರೆ ಈ ರಗಳೆಯ ಘಟನಾವಳಿಗಳ ವರ್ಣನೆಯಲ್ಲಿ. ಸುಮಾರು ಒಂದು 7-8 ಪುಟಗಳ ರಗಳೆ ಇದೆ. ಸರಾಗವಾಗಿ ಹರಿದು ಹೋಗುವ ಭಾವರಸ ನಮ್ಮನ್ನು ಯಾವುದು ಚಕಿತ ಮಾಡೋದಿಲ್ಲ, ವೈಚಿತ್ರ್ಯ ಉಂಟು ಮಾಡೋದಿಲ್ಲ, ಚಮತ್ಕಾರ ಉಂಟು ಮಾಡೋದಿಲ್ಲ. ಕಥೆಯ ಘಟನೆ ಸರಾಗವಾಗಿ ಹರಿಯುತ್ತಾ
ತನ್ನ ಕೊನೆಯ ಶಿಖರವನ್ನು ಮುಟ್ಟುತ್ತದೆ. ಸೊ ಇದಿಷ್ಟು ಕೊಂಡಗುಳಿ ಕೇಶರಾಜನ್ ರಗಳೆ. ಇಲ್ಲಿ ಗಮನಿಸಬೇಕು, ಮಾದಾರ ಚೆನ್ನೈನ ರಗಳೆ ಮತ್ತು ಕೊಂಡಗುಳಿ ಕೇಶರಾಜನ್ ರಗಳೆ ಎರಡರಲ್ಲೂ ಇವರಿಬ್ಬರು ಭೂಮಿಯಲ್ಲೇ ಹುಟ್ಟುತ್ತಾರೆ, ಭೂಮಿಯಲ್ಲೇ ಬೆಳೀತಾರೆ, ಭೂಮಿಯಲ್ಲೇ ತಮ್ಮ ಸತ್ವಶೀಲತೆಯನ್ನು ಪ್ರದರ್ಶಿಸಿ ತಮ್ಮ ವೈರಾಗ್ಯದ ಕಾರಣಕ್ಕಾಗಿ, ಭಕ್ತಿಯ ಅಮಲ ನಡವಳಿಕೆಯ ಕಾರಣಕ್ಕಾಗಿ ಇಲ್ಲಿಂದ ಗಣಪದವಿಗೆ ಏರಿ ಕೈಲಾಸವನ್ನು ತಲುಪ್ತಾರೆ. ಆದರೆ ಪುರಾತನ ರಗಳೆಗಳಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಹಿಂದೆ, ಅವರು ಕೈಲಾಸದಿಂದನೇ ಭೂಮಿಗೆ ಬರ್ತಾರೆ, ಭೂಮಿಯಿಂದ ಮತ್ತೆ ಎಲ್ಲ ಪಾಪಕರ್ಮಗಳನ್ನ ಕಳ್ಕೊಂಡು ಮತ್ತೆ ಕೈಲಾಸಕ್ಕೆ ಹೋಗ್ತಾರೆ. ಆದರೆ ಇವರು ಹಾಗಲ್ಲ, ಭೂಮಿಯ ಮೇಲೆ ಹುಟ್ಟಿದವರು, ಅದರ ಕೈಲಾಸಕ್ಕೆ ಇರ್ತಾರೆ. ಎರಡು ರಗಳೆಗಳಲ್ಲಿ ಮನುಷ್ಯ ದೈವತ್ವಕ್ಕೆ ಇರುವ, ತನ್ನ ಪೂರ್ವ ಉಪಾಧಿಗಳನ್ನು ಕಳೆದುಕೊಂಡು ಸೂಪರ್ ಹ್ಯೂಮನ್ ಆಗುವ, ಅತಿಮಾನುಷ ನೆಲೆಗೆ ಸಲ್ಲುವ ಸಂಗತಿಗಳು ರಗಳೆಗಳಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು ಹರಿಹರನ ರಗಳೆಗಳ ಮಾತು. ಈ ಮಾಲಿಕೆಯಲ್ಲಿ ಇನ್ನೊಬ್ಬ ಮುಖ್ಯವಾದ ಕನ್ನಡದ ಮಧ್ಯಕಾಲೀನ ಸಂದರ್ಭದ ಲೇಖಕ ಕವಿ ಅಂತ ಹೇಳಿದ್ರೆ ಚಾಮರಸ. ಇವನ ಪ್ರಬಲಿಂಗ ಲೀಲೆಯ ಬಗ್ಗೆ